ಬಿಗ್ ಬಾಸ್ ಕನ್ನಡ ಸೀಸನ್ 12 ಶೋ ಆರಂಭ ಆದಾಗಿನಿಂದ ಗಿಲ್ಲಿ ನಟ ಮತ್ತು ಕಾವ್ಯ ಶೈವ ಅವರು ಆಪ್ತರಾಗಿದ್ರು. ಮೊದಲು ಅವರು ಜಂಟಿಯಾಗಿ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಿದ್ರು. ಒಂಟಿ ಜಂಟಿ ಥೀಮ್ ಮುಗಿದ್ರೂ ಕೂಡ ಕಾವ್ಯ ಮತ್ತು ಗಿಲ್ಲಿ ಅವರು ಕ್ಲೋಸ್ ಆಗಿಯೇ ಇದ್ರು. ಆದ್ರೀಗ ಬಿಗ್ ಬಾಸ್ ಆಟದಲ್ಲಿ ಒಂದು ಟ್ವಿಸ್ಟ್ ನೀಡಲಾಗಿದೆ. ಕಾವ್ಯ ಅವರನ್ನ ಅಳಿಸಬೇಕು ಅಂತ ಗಿಲ್ಲಿಗೆ ಬಿಗ್ ಬಾಸ್ ಒಂದು ಸೀಕ್ರೆಟ್ ಟಾಸ್ಕ್ ಕೊಟ್ಟಿತ್ತು. ಹಾಗಾಗಿ ಗಿಲ್ಲಿ ನಟ ಅವರು ಚುಚ್ಚು ಮಾತುಗಳನ್ನು ಆಡುವ ಮೂಲಕ ಕಾವ್ಯ ಕಣ್ಣೀರು ಹಾಕುವಂತೆ ಆಗಿದೆ. ಈ ಮೊದಲು ಕಾವ್ಯ ಅವರನ್ನ ನೋಡಿದಾಗೆಲ್ಲ ಗಿಲ್ಲಿ ನಟ ಅವರು ನಗ್ನಗ್ತಾ ಮಾತಾಡ್ತಾ ಇದ್ರು, ವ್ಯಂಗ್ಯ ಮಾಡ್ತಾ ಇರಲಿಲ್ಲ. ಆದರೆ ಡಿಸೆಂಬರ್ 10ರ ಸಂಚಿಕೆಯಲ್ಲಿ ಅವರು ಕಾವ್ಯ ಬಗ್ಗೆ ಹೀನಾಯವಾಗಿ ಮಾತನಾಡಿದ್ರು. ಕಾವ್ಯ ಅವರನ್ನ ನೋಡಿದ ತಕ್ಷಣ ಸ್ನೇಹ ಅಂತ ಒಳಗೊಳಗೆ ಸ್ಕೀಮ್ ಹಾಕ್ತಾರೋ ಅಂತ ಕಾವ್ಯ ಅವರನ್ನ ಗಿಲ್ಲಿ ರೇಗಿಸೋಕೆ ಆರಂಭಿಸಿದ್ರು. ಅಲ್ಲಿಂದ ಮಾತು ಬೆಳೀತು. ಜೊತೆಯಲ್ಲಿ ಇದ್ದವರನ್ನ ಹಾಳ್ಭಾವಿಗೆ ತಳ್ಳೋದಲ್ಲ, ಬೆನ್ನಿಗೆ ಚೂರಿ ಹಾಕಿದ್ದೀರಾ, ನಾನು ಜಂಟಿಯಾಗಿ ಬರಬಾರ್ದಿತ್ತು, ಸಿಂಗಲ್ ಆಗಿ ಇರ್ತೇನೆ ಎನ್ಬೇಕಿತ್ತು, ಯಾಕಾದ್ರೂ ಸಹವಾಸ ಮಾಡಿದ್ನೋ ಅನಿಸುತ್ತೆ, ನೋಡೋಕೆ ಕಿರಿಕಿರಿ ಆಗುತ್ತೆ, ಆ ಮುಖ ನೋಡೋಕೆ ಇಷ್ಟ ಇಲ್ಲ ನನಗೆ, ಗೊತ್ತಿರುವವರೇ ಹೀಗೆಲ್ಲ ಮಾಡೋದು ಎಂದು ಗಿಲ್ಲಿ ಅವರು ಚುಚ್ಚಿ ಮಾತನಾಡಿದ್ರು. ಫ್ರೀ ಪ್ರಾಡಕ್ಟ್, 50 ಸಲ ಕನ್ನಡಿ ನೋಡ್ಕೊಳ್ತಾಳೆ ಸುಂದ್ರಿ ತರ, ಯಾಕೆ ನನ್ನ ನಾಮಿನೇಟ್ ಮಾಡಿದೆ, ಇದನ್ನೇ ನೀನು ಕಲ್ತಿರೋದು, ಸ್ಪಂದನ ಲಕ್ಕಿ ಅಲ್ಲ, ನೀನೇ ನಿಜವಾಗಿಯೂ ಲಕ್ಕಿ, ಸ್ಪಂದನಗಿಂತ ಮುಂಚೆ ನೀನೇ ಹೋಗ್ತೀಯಾ, ನೀನೇನ್ ಮಾಡ್ತಿಲ್ಲ, ಹೋಗು, ಫ್ರೀ ಪ್ರಾಡಕ್ಟ್ ನೀನು, ವೇಸ್ಟ್ ಬಾಡಿ, ಮನೆಯಿಂದ ಹೊರಗೆ ಹೋಗು ಎಂದು ಗಿಲ್ಲಿ ನಟ ಹೀಯಾಳಿಸಿದ್ರು.